ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ನಾನು ರೆಸಿಪಿನ ಶೇರ್ ಮಾಡ್ತಾ ಇಲ್ಲ, ಇದು ವಿಡಿಯೋ ಕೂಡ ನಾನು ಮಾಡಿಲ್ಲ, ಅವಳೇ ಮಾಡಿರೋದು. ಅವಳೇ ಶೇರ್ ಮಾಡ್ತಾ ಇದ್ದಾಳೆ ಹೊಸ ರೆಸಿಪಿನ. ಸೀಗಡಿ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ. ನೀವು ರಾಗಿ ರೊಟ್ಟಿ ಕೂಡ ಮಾಡ್ಕೋಬೋದು, ಅಕ್ಕಿ ರೊಟ್ಟಿ ಕೂಡ ಮಾಡ್ಕೋಬೋದು. ಹೊಸ ರೆಸಿಪಿ ಇದು. ಟೊಮೊಟೊ, ಈರುಳ್ಳಿ ಮತ್ತು ಬೇಕು ಅಂದರೆ ನೀವು ಇದಕ್ಕೆ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ಬೋದು, ಒಣಮೆಣ್ಸಿಕಾಯಿ ಕೂಡ ಯೂಸ್ ಮಾಡ್ಬೋದು. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋ ಅಂತ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದಾಳೆ. ಗ್ಯಾಸ್ ಮೇಲೆ ನೀವು ಒಲೆ ಮೇಲೆ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲನೂ. ಹಸಿಮೆಣ್ಸಿಕಾಯಿ ಬೇಕು ಅಂದರೆ ಹಸಿಮೆಣ್ಸಿಕಾಯಿ, ಇಲ್ಲ ಒಣಮೆಣ್ಸಿನ್ಕಾಯಿ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲನೂ ಗ್ಯಾಸ್ ಮೇಲೆ ಸುಟ್ಕೋಬೇಕು. ಒಲೆ ಮೇಲೆ ಸುಟ್ಕೊಂಡು ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಸೀಗಡಿ ಚಟ್ನಿ. ಮತ್ತು ಕರಿ ಮೀನು ಅಂತ ಬರುತ್ತಲ್ಲ, ಅದ್ರದ್ದು ಚಟ್ನಿ ಕೂಡ ಸೇಮ್ ರೆಸಿಪಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಳೆ. ನಿಮಗೆ ಸೀಗಡಿ ಚಟ್ನಿ ರೆಸಿಪಿನ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಹಸಿ ಮೀನ್ದು ಚಟ್ನಿ ಏನಾದರೂ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಅದರದ್ದು ನಾನು ರೆಸಿಪಿ ಬೇಕಾದರೆ ಶೇರ್ ಮಾಡ್ತೀನಿ. ಇವಾಗೆಲ್ಲ ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದಾಳೆ. ಇವಾಗ ಸುಟ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗಿತಾ ಇದ್ದಾಳೆ ನೋಡಿ. ಚೆನ್ನಾಗಿ ಸುಟ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡು ಆಮೇಲೆ ಮಿಕ್ಸಿಲಿ ರುಬ್ಕೋಬೇಕು ಇದನ್ನು. ಕೆಲವರು ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಮಾಡ್ತಾರೆ. ನಮ್ಮ ಮನೇಲಿ ಹಸಿಮೆಣ್ಸಿಕಾಯಿ ತಿನ್ನಲ್ಲ. ಜೊತೆಗೆ ನಮ್ಮ ಅತ್ತೆ ಮನೇಲೂ ಹಸಿಮೆಣ್ಸಿಕಾಯಿ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ. ಅವ್ರು ಎಲ್ಲದಕ್ಕೂ ಜಾಸ್ತಿ ಒಣಮೆಣ್ಸಿನ ಜಾಸ್ತಿ ಯೂಸ್ ಮಾಡೋದು. ಹಸಿಮೆಣ್ಸಿಕಾಯಿನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾರೆ. ಅಲ್ಲಿ ನೋಡಿ ಬರೀ ಎರಡೇ ಒಣಮೆಣ್ಸಿಕಾಯಿ ಯೂಸ್ ಮಾಡಿರೋದು. ಅವ್ರ ಮನೇಲಿ ಯಾರೂ ಖಾರ ತಿನ್ನಲ್ಲ. ಬರೀ ಎರಡೇ ತೊಗೊಂಡಿದ್ದಾಳೆ ಅಷ್ಟೇ. ಅದು ಎರಡೇ ಒಣಮೆಣ್ಸಿಕಾಯಿನ ಸುಟ್ಕೊಂಡು ಇಟ್ಕೊಂಡಿದ್ದಾಳೆ ಅಷ್ಟೇ, ಜಾಸ್ತಿ ಏನು ಹಾಕಿಲ್ಲ. ನೋಡಿ ನೀವು ನೋಡ್ತಿರ್ಬೋದು, 2-3 ಅಷ್ಟೇ ಅವಳು ಹಾಕಿರೋದು. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಕೆಲವರು ಜಾಸ್ತಿ ಖಾರ ಇಷ್ಟಪಡ್ತಾರೆ, ಅವ್ರ ಮನೇಲಿ ಖಾರ ತಿನ್ನಲ್ಲ. ಅದಕ್ಕೆ 2-3 ಅಷ್ಟೇ ಒಣಮೆಣ್ಸಿನ್ಕಾಯಿನ ಹಾಕಿರೋದು. ಇವಾಗ ಎಲ್ಲನೂ ಸಿಪ್ಪೆ ಎಲ್ಲ ಈರುಳ್ಳಿದು ಮತ್ತು ಒಣಮೆಣ್ಸಿನ್ಕಾಯ್ದ ಎಲ್ಲನೂ ಇವಾಗ ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಕೂಡ ಹಾಕಿದ್ದಾಳೆ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಒಣಮೆಣ್ಸಿನ್ಕಾಯಿನೂ ಸುಟ್ಕೊಂಡಿದ್ಲಲ್ಲ ಅದನ್ನು ಕೂಡ ಹಾಕಿದ್ದಾಳೆ. ಮತ್ತು ಈರುಳ್ಳಿನ ಎಲ್ಲ ಈರುಳ್ಳಿ ಕೂಡ ಸುಟ್ಟು ಅದ್ರ ಸಿಪ್ಪೆ ತೊಗೊಂಡಿದ್ಲು. ಮತ್ತು ಟೊಮೊಟೊ ಕೂಡ ಅದನ್ನು ಸುಟ್ಟು ಅದನ್ನು ಕೂಡ ಅದ್ರದ್ದು ಸಿಪ್ಪೆ ಕೂಡ ತೆಗೆದಿಟ್ಕೊಂಡಿದ್ಲು. ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದಾಳೆ ನೋಡಿ. ಚೆನ್ನಾಗಿ ರುಬ್ಕೋಬೇಕು. ರುಬ್ಬಿ ಸೈಡ್ ಇಟ್ಕೊಂಡಿದ್ದಾಳೆ. ಇವಾಗ ನೆಕ್ಸ್ಟು ಈ ಸೀಗಡಿನ ಇಲ್ಲಿ ನಮ್ಮ ಮನೆಯಿಂದನೇ ತೊಗೊಂಡು ಹೋಗಿದ್ಲು. ಇಲ್ಲಿ ಸಂತೆ ನಡೀತಲ್ಲ ಬುಧವಾರ ಸೀಗಡಿ ಮತ್ತು ಹಸಿ ಮೀನು ಎಲ್ಲ ತೊಗೊಂಡು ಹೋಗಿದ್ಲು. ಅಲ್ಲಿಗೆ ಹೋಗಿ ಟ್ರಯಲ್ ಮಾಡಿದ್ದಾಳೆ. ತುಂಬ ಸಲ ಅಲ್ಲಿ ಮಾಡಿದ್ದಾಳೆ. ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಅಂತ ಮಾಡಲ್ಲ ಅಷ್ಟೇ. ಅಲ್ಲಿ ಅವ್ರ ಮನೇಲಿ ಮಾಡ್ತಾ ಇರ್ತಾಳೆ ಯಾವಾಗ್ಲೂ. ನಮ್ಮ ಮನೇಲಿ ತಿನ್ನಲ್ಲ ಯಾರು ಅಂತ ಮಾಡಲ್ಲ ಅಷ್ಟೇ. ಅವ್ರಿಗೆ ನಮ್ಮ ಮನೇಲಿ ಇಷ್ಟಪಡಲ್ಲ ಇದೆಲ್ಲ ಜಾಸ್ತಿ, ಅದಕ್ಕೆ ಮಾಡಲ್ಲ ಅವಳು. ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದಾಳೆ ಸೀಗಡಿನ. ಚೆನ್ನಾಗಿ ಹುರ್ಕೊಂಡು ಇವಾಗ ಅದನ್ನ ಸ್ವಲ್ಪ ಕ್ರಷ್ ಮಾಡ್ತಾ ಇದ್ದಾಳೆ. ನೀವು ಲೋಟದಲ್ಲಾದರೂ ಮಾಡ್ಕೊಬೋದು, ಕ್ರಷ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಗ್ಲಾಸಲ್ಲಾದರೂ ಕ್ರಷ್ ಮಾಡ್ಕೊಬೋದು. ನೋಡಿ ಈ ಥರ ಕ್ರಷ್ ಮಾಡ್ಕೊಳ್ಳಿ. ಅವಳು ಏನೋ ತೊಗೊಂಡಿದ್ದಾಳೆ, ಸ್ಪೂನ್ ಏನೋ ತೊಗೊಂಡಿದ್ದಾಳೆ, ಅದರಲ್ಲಿ ಕ್ರಷ್ ಮಾಡ್ತಾ ಇದ್ದಾಳೆ. ನೀವು ಗ್ಲಾಸಲ್ಲಾದರೆ ಬೇಗ ಕ್ರಷ್ ಆಗುತ್ತೆ. ನೋಡಿ ಸ್ವಲ್ಪನೇ ಎಲ್ಲ ಕ್ರಷ್ ಮಾಡಿ ಫ್ರೈ ಮಾಡ್ಕೊಂಡು ಕ್ರಷ್ ಮಾಡ್ಕೊತಾ ಇದ್ದಾಳೆ. ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಇಟ್ಕೊತಾಳೆ. ಇವಾಗ ನೋಡಿ ರುಬ್ಕೊಂಡಿರೋ ಚಟ್ನಿನ ಒಂದು ಪಾತ್ರೆಗೆ ಇವಾಗ ಇಟ್ಕೊತಾ ಇದ್ದಾಳೆ. ನೋಡಿ ನುಣ್ಣಗೆ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ರುಬ್ಕೊಂಡು ಇವಾಗ ಅದೇ ಚಟ್ನಿಗೆ ನೋಡಿ ಹುರ್ಕೊಂಡಿರೋ ಸೀಗಡಿನ ಕೂಡ ಅದಕ್ಕೆ ಹಾಕ್ಕೋತಾ ಇದ್ದಾಳೆ. ನಾನು ಯಾವತ್ತೂ ಈ ಥರ ಚಟ್ನಿನ ತಿಂದಿಲ್ಲ, ನಮ್ಮನೇಲಿ ಯಾವತ್ತೂ ಮಾಡೇ ಇಲ್ಲ. ರೆಡಿ ಆಯಿತು ನೋಡಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ, ಅದ್ರ ಮೇಲೆ ಸ್ವಲ್ಪ ಹಾಕಿದ್ದಾಳೆ. ಇವಾಗ ಕಲಿಸ್ಕೊತಾ ಇದ್ದಾಳೆ ಚೆನ್ನಾಗಿ ರುಬ್ಕೊಂಡಿರೋ ಚಟ್ನಿ ಮತ್ತು ಚೆನ್ನಾಗಿ ಹುರಿದು ಕ್ರಷ್ ಮಾಡಿದ್ಲಲ್ಲ ಸೀಗಡಿನ, ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದಾಳೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದಾಳೆ ಅಷ್ಟೇ. ರೆಡಿ ಆಯಿತು ಸೀಗಡಿ. ನೋಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ನಿಮಗೆ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ರೊಟ್ಟಿ ಕೂಡ ಮಾಡ್ತಾ ಇದ್ದಾಳೆ. ರೊಟ್ಟಿ ಹಂಚು ಸ್ವಲ್ಪ ಹಳೇ ಕಾಲದಿದ್ದು ಕಬ್ಬಿಣದ್ದು ನಮ್ಮ ಮನೇಲಿದೆ. ಅದು ತುಂಬ ಹಾರ್ಡಾಗ್ಬಿಟ್ಟಿದೆ ಅಂತ ಇವಾಗ ನಾವು ಯೂಸ್ ಮಾಡೋದೇ ಇಲ್ಲ. ತುಂಬ ಹಳೇದು ಅದು. ರೊಟ್ಟಿ ಎತ್ತದೇ ಇಲ್ಲ ಅದು. ಅದಕ್ಕೆ ಅದು ನಾವು ಯೂಸ್ ಮಾಡೋದೇ ಇಲ್ಲ. ಬೇರೆದ್ರಲ್ಲಿ ತಂದಿಟ್ಟಿದ್ದಾಳೆ ನಮ್ಮ ಮಗ, ಬೇರೆ ತಂದಿಟ್ಟಿದ್ದಾಳೆ. ನೋಡಿ ರೊಟ್ಟಿ ಹೆಂಗೆ ಬೆಳೀತಿದ್ದಾಳೆ ಅಂತ. ಒಬ್ಬೊಬ್ಬರು ಒಂದೋ ಥರ ಮಾಡ್ತಾರೆ, ಒಬ್ಬರು ತಟ್ತಾರೆ, ಒಬ್ಬೊಬ್ಬರು ಬಳಿತಾರೆ. ನಾವು ಇದೇ ಥರ ರೊಟ್ಟಿ ಮಾಡೋದು. ಆಲ್ರೆಡಿ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ ನಾವು ಯಾವ ಥರ ರೊಟ್ಟಿ ಮಾಡ್ತೀವಿ ಅಂತ. ರೊಟ್ಟಿ ಬಳಿಯೋದು ನಾವು, ತಟ್ಟೋದಿಲ್ಲ. ನೋಡಿ ಸೀಗಡಿ ಚಟ್ನಿ ಮತ್ತು ರೊಟ್ಟಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ. ನಮ್ಮ ಹೇಮಾವತಿ ನೈಟಿಲೇ ಇದ್ದಾರೆ ನೋಡಿ.
ಎಲ್ರು ನಮ್ಮ ತಂಗಿ ಮನೆಗೆ ಬಂದಿದ್ರು ಫ್ರೆಂಡ್ಸ್. ನಮ್ಮ ಅಕ್ಕ ನಮ್ಮ ಎಲ್ರು ಬಂದಿದ್ರು. ನಮ್ಮ ಅತ್ತೆ ನೋಡಕ್ಕೆ ಹುಷಾರಿಲ್ಲ ಅಂತ. ನಮ್ಮ ಎಮ್ಮಿ ನಮ್ಮ ಅಡುಗೆ ಮಾಡ್ತಾಳೆ. ನಮ್ಮ ಎಮ್ಮಿ ಮತ್ತೆ ನಮ್ಮ ಅಕ್ಕ ಇವರು ನಮ್ಮ ಅಕ್ಕ ಇವ್ರು ನೋಡ್ರಿ ಫ್ರೆಂಡ್ಸ್. ನಮ್ಮ ಅಕ್ಕ ಇವರು ನಮ್ಮ ಲಕ್ಷ್ಮಕ್ಕ.